ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ವಿಡಿಯೋದಲ್ಲಿ ರಾಸ್ಬೆರಿ ಪೈ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾವು ರಾಸ್ಬೆರಿ ಪೈ ಆಪರೇಟಿಂಗ್ ಸಿಸ್ಟಮಲ್ಲಿ ಏನೆಲ್ಲ ಫೀಚರ್ಸ್ ಇರುತ್ತೆ ಮತ್ತು ಅದನ್ನು ಬಳಸೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೀವಿಲ್ಲಿ ಸ್ಕ್ರೀನ್ ಮೇಲೆ ಏನೆಲ್ಲ ನೋಡ್ತಾ ಇದ್ದೀರಾ, ಇದಕ್ಕೆ ರಾಸ್ಬೆರಿ ಪೈ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ನಾವು ಕಂಪ್ಯೂಟರ್ ಆನ್ ಮಾಡಿದ ತಕ್ಷಣ ಸ್ಕ್ರೀನ್ ಕಾಣಿಸುತ್ತಲ್ವಾ, ಅದಕ್ಕೆ ಡೆಸ್ಕ್ಟಾಪ್ ಅಥವಾ ಹೋಮ್ ಸ್ಕ್ರೀನ್ ಅಂತ ಕರಿತೀವಿ. ಹಾಗೆಯೇ ನೀವು ಇಲ್ಲಿ ಚಿಕ್ಕ ಚಿಕ್ಕ ಪಿಕ್ಚರ್ಸ್ ನೋಡ್ತಾ ಇದ್ದೀರಾ, ಇವುಗಳಿಗೆ ಐಕಾನ್ಸ್ ಅಂತ ಕರಿತೀವಿ. ನಮ್ಮ ಕಂಪ್ಯೂಟರ್ನಲ್ಲಿರೋ ಫೈಲ್ಸ್, ಫೋಲ್ಡರ್ಸ್ ಮತ್ತು ಅಪ್ಲಿಕೇಶನ್ಸ್ಗೆ ಐಕಾನ್ಸನ್ನು ಶಾರ್ಟ್ಕಟ್ಸ್ ಅಂತ ಹೇಳ್ಬೋದು. ಹಾಗೆ ನೀವು ಒಂದು ವೈಟ್ ಪಟ್ಟಿ ನೋಡ್ತಾ ಇದ್ದೀರಾ ಅಲ್ವಾ ಮೇಲ್ಗಡೆ, ಇದಕ್ಕೆ ಟಾಸ್ಕ್ ಬಾರ್ ಅಥವಾ ಪ್ಯಾನಲ್ ಅಂತ ಕರಿತೀವಿ. ನಾವು ಕಂಪ್ಯೂಟರ್ನಲ್ಲಿ ಜಾಸ್ತಿ ಬಳಸೋ ಅಪ್ಲಿಕೇಶನ್ಸ್ ಮತ್ತು ಓಪನ್ ಆಗಿರೋ ಅಪ್ಲಿಕೇಶನ್ಸ್ದು ಐಕಾನ್ಸ್ ನಮಗೆ ಟಾಸ್ಕ್ ಬಾರಲ್ಲಿ ಕಾಣಿಸುತ್ತೆ. ಪ್ಯಾನಲ್ ರೈಟ್ ಸೈಡಲ್ಲಿರೋ ಈ ಐಕಾನ್ಸ್ನ ನೀವು ನಿಮ್ಮ ಸ್ಮಾರ್ಟ್ಫೋನಲ್ಲೂ ನೋಡಿರ್ತೀರ ಅಲ್ವಾ. ಇದು ಬ್ಲೂಟೂತ್ ಕನೆಕ್ಟಿವಿಟಿ ಐಕಾನ್. ನಿಮ್ಮ ಮೊಬೈಲನ್ನು ಬ್ಲೂಟೂತ್ ಮೂಲಕ ಸ್ಪೀಕರ್ಗೆ ಕನೆಕ್ಟ್ ಮಾಡ್ತೀರಾ ಅಲ್ವಾ, ಹಾಗೆಯೇ ಕಂಪ್ಯೂಟರನ್ನು ಬ್ಲೂಟೂತ್ ಮೂಲಕ ಬೇರೆ ಬೇರೆ ಡಿವೈಸ್ಗಳಿಗೆ ಕನೆಕ್ಟ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಮೊದಲು ಬ್ಲೂಟೂತ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬ್ಲೂಟೂತ್ನ ಟರ್ನ್ ಆನ್ ಮಾಡಬೇಕು. ಟರ್ನ್ ಆನ್ ಮಾಡಿದ ಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ನಂತರ ಆ್ಯಡ್ ಡಿವೈಸ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದರೆ ಬ್ಲೂಟೂತ್ ಆನ್ ಆಗಿರೋ ಡಿವೈಸಸ್ದು ಹೆಸರು ಕಾಣಿಸುತ್ತೆ. ನಿಮ್ಮ ಕಂಪ್ಯೂಟರ್ನ ಯಾವ ಡಿವೈಸ್ ಜೊತೆ ಪೇರ್ ಮಾಡಬೇಕೋ ಆ ಡಿವೈಸ್ದು ಹೆಸರನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಪೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಡಿವೈಸ್ ಜೊತೆ ನಿಮ್ಮ ಕಂಪ್ಯೂಟರ್ ಕನೆಕ್ಟ್ ಆಗುತ್ತೆ. ಇದು ನೆಟ್ವರ್ಕ್ ಕನೆಕ್ಷನ್ ಐಕಾನ್ ನೆಟ್ವರ್ಕ್ ಸ್ಟೇಟಸ್ನ ತೋರಿಸುತ್ತೆ. ನಾವು ಮೊಬೈಲ್ ಹಾಟ್ಸ್ಪಾಟ್ ಮೂಲಕ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ ಜೊತೆ ಇಂಟರ್ನೆಟ್ ಶೇರ್ ಮಾಡ್ಕೋತೀವಿ ಅಲ್ವಾ, ಹಾಗೆಯೇ ಕಂಪ್ಯೂಟರ್ ಜೊತೆನೂ ಮೊಬೈಲ್ ಹಾಟ್ಸ್ಪಾಟ್ ಮೂಲಕ ಇಂಟರ್ನೆಟ್ ಶೇರ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಮೊದಲು ನೀವು ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಬೇಕು. ಆನ್ ಮಾಡಿದ ಮೇಲೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ ವೈಫೈನ ಟರ್ನ್ ಆನ್ ಮಾಡಬೇಕು. ಟರ್ನ್ ಆನ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ನೇಮ್ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ಓಕೆ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಟರ್ನೆಟ್ ಆಕ್ಸೆಸ್ ಸಿಗುತ್ತೆ. ಒಂದು ವೇಳೆ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ಗೆ ಹೆಸರು ಅಥವಾ ಪಾಸ್ವರ್ಡ್ ಇಲ್ಲ ಅಂದರೆ ನಿಮ್ಮ ಮೊಬೈಲ್ ನೇಮೇನೆ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಇಂಟರ್ನೆಟ್ ಆಕ್ಸೆಸ್ ಸಿಗುತ್ತೆ. ನೋಡಿ, ಈ ಥರ ಐಕಾನ್ ಬಂದರೆ ಇಂಟರ್ನೆಟ್ ಕನೆಕ್ಟ್ ಆಗಿದೆ ಅಂತ. ಇದು ಆಡಿಯೋ ಅಡ್ಜಸ್ಟ್ ಮಾಡೋದಕ್ಕೆ ವಾಲ್ಯೂಮ್ ಕಂಟ್ರೋಲ್ ಐಕಾನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮ್ಯೂಟ್ ಪಕ್ಕ ಒಂದು ಚೆಕ್ ಬಾಕ್ಸ್ ಕಾಣಿಸುತ್ತೆ. ಇದನ್ನು ಚೆಕ್ ಮಾಡಿಬಿಟ್ರೆ ಮ್ಯೂಟ್ ಆಗುತ್ತೆ ಸಿಸ್ಟಮು, ಧ್ವನಿ ಏನು ಕೇಳಿಸಲ್ಲ. ನೀವು ಆಡಿಯೋ ಅಥವಾ ವಿಡಿಯೋನ ಪ್ಲೇ ಮಾಡುವಾಗ ಇದನ್ನು ಯಾವಾಗಲೂ ಅನ್ಚೆಕ್ ಮಾಡಿರಬೇಕು. ಜೊತೆಗೆ ಈ ಸ್ಲೈಡರ್ನ ಕೆಳಗಡೆ ತೊಗೊಂಬಂದರೆ ವಾಲ್ಯೂಮ್ ಕಡಿಮೆ ಆಗುತ್ತೆ, ಮೇಲೆ ತಗೊಂಡು ಹೋದರೆ ಜಾಸ್ತಿ ಆಗುತ್ತೆ. ಇದು ಟೈಮ್ ಆ್ಯಂಡ್ ಡೇಟ್ ಡಿಸ್ಪ್ಲೇ, ಕರೆಂಟ್ ಟೈಮ್ ಮತ್ತು ಡೇಟನ್ನು ಡಿಸ್ಪ್ಲೇ ಮಾಡುತ್ತೆ. ಟಾಪ್ ಲೆಫ್ಟ್ ಕಾರ್ನರಲ್ಲಿ ಒಂದು ಐಕಾನ್ ನೋಡ್ತಾ ಇದ್ದೀರಲ್ವಾ, ಇದಕ್ಕೆ ಮೇನ್ ಮೆನು ಅಥವಾ ಅಪ್ಲಿಕೇಶನ್ಸ್ ಮೆನು ಅಂತ ಕರಿತೀವಿ. ನಮ್ಮ ಆಪರೇಟಿಂಗ್ ಸಿಸ್ಟಮಲ್ಲಿ ಪ್ರೀ ಇನ್ಸ್ಟಾಲ್ ಆಗಿರೋ ಅಪ್ಲಿಕೇಶನ್ಸ್ ಜೊತೆಗೆ ನಾವು ಅಡಿಷ್ನಲ್ ಆಗಿ ಇನ್ಸ್ಟಾಲ್ ಮಾಡ್ಕೊಂಡಿರೋ ಅಪ್ಲಿಕೇಶನ್ಸ್ನ ಮೆನುನಲ್ಲಿ ಬೇರೆ ಬೇರೆ ಸೆಕ್ಷನ್ಸಲ್ಲಿ ನೋಡ್ಬೋದು. ಪ್ರೋಗ್ರಾಮಿಂಗ್ ಸೆಕ್ಷನಲ್ಲಿ ಪ್ರೋಗ್ರಾಮಿಂಗ್ ಟೂಲ್ಸ್ಗಳಿರುತ್ತೆ, ಎಜುಕೇಷನ್ ಸೆಕ್ಷನಲ್ಲಿ ಎಜುಕೇಷನಲ್ ಟೂಲ್ಸ್ಗಳಿರುತ್ತೆ, ಹಾಗೆ ಆಫೀಸ್ ಸೆಕ್ಷನಲ್ಲಿ ಸ್ಪ್ರೆಡ್ಶೀಟ್ಸ್, ಪ್ರೆಸೆಂಟೇಷನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಬೇಕಿರೋ ಪ್ರೊಡಕ್ಟಿವಿಟಿ ಟೂಲ್ಸ್ ಇರುತ್ತೆ. ನಂತರ ಇಂಟರ್ನೆಟ್ ಸೆಕ್ಷನಲ್ಲಿ ನೀವು ಬ್ರೌಸರ್ನ ನೋಡ್ಬೋದು. ಹಾಗೆಯೇ ಸೌಂಡ್ ಆ್ಯಂಡ್ ವಿಡಿಯೋ ಸೆಕ್ಷನಲ್ಲಿ ಆಡಿಯೋ ಮತ್ತು ವಿಡಿಯೋ ಎಡಿಟ್ ಮಾಡೋದಕ್ಕೆ ಬೇಕಿರೋ ಅಪ್ಲಿಕೇಶನ್ಸ್ ಇರುತ್ತೆ. ಹಾಗೆ ಗ್ರಾಫಿಕ್ಸ್ ಸೆಕ್ಷನಲ್ಲಿ ಫೋಟೋ ಎಡಿಟಿಂಗ್, ಡ್ರಾಯಿಂಗ್, ಪೇಂಟಿಂಗ್ ಹಾಗೆ ಆ್ಯನಿಮೇಷನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಬೇಕಿರೋ ಅಪ್ಲಿಕೇಶನ್ಸ್ ಇರುತ್ತವೆ. ಇದು ನಿಮಗೆ ಫೇವ್ರೇಟ್ ಸೆಕ್ಷನ್ ಅಲ್ವಾ, ಇಲ್ಲಿ ಎಜುಕೇಷನಲ್ ಗೇಮ್ಸ್ ಜೊತೆ ಬೇರೆ ಬೇರೆ ಗೇಮ್ಸ್ ಎಲ್ಲ ಇರುತ್ತೆ. ಹಾಗೆ ಆಕ್ಸೆಸರೀಸ್ ಸೆಕ್ಷನಲ್ಲಿ ಕ್ಯಾಲ್ಕುಲೇಟರ್, PDF ವ್ಯೂವರ್ ಹಾಗೆ ಟರ್ಮಿನಲ್ ಥರ ಟೂಲ್ಸ್ ಇರುತ್ತೆ. ಹೆಲ್ಪ್ ಸೆಕ್ಷನಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬಳಸೋದಕ್ಕೆ ಸಂಬಂಧಪಟ್ಟ ಟ್ಯುಟೋರಿಯಲ್ಸ್ ಮತ್ತು ರಾಸ್ಬೆರಿ ಪೈ ಬಳಸ್ಕೊಂಡು ಏನೆಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಆನ್ಲೈನ್ ರಿಸೋರ್ಸಸ್ ಇರುತ್ತೆ. ನಂತರ ಪ್ರಿಫರೆನ್ಸಸ್ ಸೆಕ್ಷನಲ್ಲಿ ಅಪಿಯರೆನ್ಸ್, ಕೀಬೋರ್ಡ್, ಮೌಸ್ ಮತ್ತು ಸ್ಕ್ರೀನ್ ರಿಲೇಟೆಡ್ ಸೆಟ್ಟಿಂಗ್ಸ್ ಜೊತೆಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಮತ್ತು ರನ್ ಅಂತ ಕಾಣಿಸ್ತಿದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನೀವು ಇಲ್ಲಿಂದ ಕಮ್ಯಾಂಡ್ಸ್ನ ಡೈರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಉದಾಹರಣೆಗೆ ಕೇಬ್ರೂಕ್ ಅಂತ ಟೈಪ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಆ ಟೂಲ್ ಓಪನ್ ಆಗುತ್ತೆ. ಜೊತೆಗೆ ನಿಮ್ಮ ಕಂಪ್ಯೂಟರನ್ನು ಶಟ್ ಡೌನ್ ಮಾಡೋದಕ್ಕೆ, ರೀಬೂಟ್ ಹಾಗೆ ಲಾಗೌಟ್ ಮಾಡೋದಕ್ಕೆ ಲಾಗೌಟ್ ಸೆಕ್ಷನಲ್ಲಿ ಆಪ್ಷನ್ಸ್ ಇರುತ್ತೆ. ನೀವು ನಿಮ್ಮ ಕಂಪ್ಯೂಟರನ್ನು ಯಾವಾಗಲೂ ಶಟ್ ಡೌನ್ ಮಾಡಿದ ಮೇಲೇ ಸ್ವಿಚ್ ಆಫ್ ಮಾಡಬೇಕು, ಡೈರೆಕ್ಟಾಗಿ ಸ್ವಿಚ್ ಆಫ್ ಮಾಡಬಾರ್ದು. ಇದನ್ನು ನೆನಪಲ್ಲಿಟ್ಕೊಳ್ಳಿ.
ಹಾಗೆ ಮೆನು ಐಕಾನ್ ಪಕ್ಕ ಬ್ಲೂ ಕಲರ್ ಐಕಾನ್ ಇದೆ ಅಲ್ವಾ, ಇದಕ್ಕೆ ಬ್ರೌಸರ್ ಅಂತ ಕರಿತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ವೆಬ್ ಬ್ರೌಸರ್ ಲಾಂಚ್ ಆಗುತ್ತೆ. ಮತ್ತು ಯೆಲ್ಲೋ ಕಲರ್ದು 2 ಫೋಲ್ಡರ್ಸ್ ಐಕಾನ್ ನೋಡ್ತಾ ಇದ್ದೀರಾ ಅಲ್ವಾ, ಇದಕ್ಕೆ ಫೈಲ್ ಮ್ಯಾನೇಜರ್ ಅಂತ ಕರಿತೀವಿ. ಫೈಲ್ ಮ್ಯಾನೇಜರ್ ಓಪನ್ ಮಾಡಿ ನೀವು ನಿಮ್ಮ ಕಂಪ್ಯೂಟರ್ನಲ್ಲಿರೋ ಫೈಲ್ಸ್ ಮತ್ತು ಫೋಲ್ಡರ್ಸ್ನ ನೋಡ್ಬೋದು. ಜೊತೆಗೆ ಬ್ಲ್ಯಾಕ್ ಕಲರ್ ಸ್ಲೇಟ್ ಥರ ಐಕಾನ್ ಇದೆಯಲ್ವಾ, ಇದಕ್ಕೆ ಟರ್ಮಿನಲ್ ಅಂತ ಕರಿತೀವಿ. ನಾವೀಗ ಮೆನುನಲ್ಲಿರೋ ಅಪ್ಲಿಕೇಶನ್ಸ್ನ ಓಪನ್ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಓಪನ್ ಮಾಡಬೇಕಾಗಿರೋ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡಿ ಮೌಸ್ನ ಎಡಭಾಗದಲ್ಲಿ ಒಂದ್ಸರಿ ಒತ್ತಿದ್ರೆ ಆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಹಾಗೆಯೇ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡಿ ಮೌಸ್ನ ಬಲಭಾಗದಲ್ಲಿ ಒಂದ್ಸರಿ ಒತ್ತಿದ್ರೆ ಇಲ್ಲಿ ಆ್ಯಡ್ ಟು ಡೆಸ್ಕ್ಟಾಪ್ ಅಂತ ಕಾಣಿಸುತ್ತಲ್ವಾ, ಇಲ್ಲಿ ಕ್ಲಿಕ್ ಮಾಡಿದರೆ ಆ ಅಪ್ಲಿಕೇಶನ್ದು ಐಕಾನ್ ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಶಾರ್ಟ್ಕಟ್ ಆಗಿ ಆ್ಯಡ್ ಆಗುತ್ತೆ. ನೀವು ಡೆಸ್ಕ್ಟಾಪ್ನಲ್ಲಿರೋ ಆ ಅಪ್ಲಿಕೇಶನ್ ಐಕಾನ್ನ ಸೆಲೆಕ್ಟ್ ಮಾಡಿ ಮೌಸ್ನ ಎಡಭಾಗದಲ್ಲಿ 2 ಸರಿ ಒತ್ತಿದ್ರೆ ಸಾಕು, ಅಪ್ಲಿಕೇಶನ್ ಓಪನ್ ಆಗುತ್ತೆ. ಮೆನುಗೆ ಹೋಗಿ ಓಪನ್ ಮಾಡೋ ಅವಶ್ಯಕತೆ ಇರಲ್ಲ. ನೀವಿಲ್ಲಿ ಪಿಕ್ಚರ್ ನೋಡ್ತಾ ಇದ್ದೀರಾ ಅಲ್ವಾ, ಇದಕ್ಕೆ ವಾಲ್ಪೇಪರ್ ಅಂತ ಕರಿತೀವಿ. ಈ ವಾಲ್ಪೇಪರ್ನ ಕೂಡ ಚೇಂಜ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಡೆಸ್ಕ್ಟಾಪ್ ಮೇಲೆ ಮೌಸ್ನ ಬಲಭಾಗದಲ್ಲಿ ಒಂದ್ಸರಿ ಒತ್ತಿದ್ರೆ ಇಲ್ಲಿ ಡೆಸ್ಕ್ಟಾಪ್ ಪ್ರಿಫರೆನ್ಸಸ್ ಅಂತ ಕಾಣಿಸುತ್ತಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದರೆ ಕಂಪ್ಯೂಟರ್ನಲ್ಲಿರೋ ವಾಲ್ಪೇಪರ್ಸ್ ಲಿಸ್ಟ್ ಕಾಣಿಸುತ್ತೆ. ಯಾವುದಾದ್ರೂ ವಾಲ್ಪೇಪರ್ನ ಚೂಸ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ವಾಲ್ಪೇಪರ್ ಚೇಂಜ್ ಆಗುತ್ತೆ. ಹಾಗೆಯೇ ಟೆಕ್ಸ್ಟ್ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಕಲರ್ಸ್ ಕಾಣಿಸುತ್ತೆ. ಯಾವುದಾದ್ರೂ ಕಲರ್ನ ಚೂಸ್ ಮಾಡಿ ಸೆಲೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಡೆಸ್ಕ್ಟಾಪ್ ಮೇಲಿರೋ ಐಕಾನ್ಸ್ ನೇಮ್ದು ಕಲರ್ ಚೇಂಜ್ ಆಗುತ್ತೆ. ನಂತರ ನೀವು ಚೇಂಜಸ್ನ ಸೇವ್ ಮಾಡೋದಕ್ಕೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಸ್ಲೈಡಲ್ಲಿ ಅಪ್ಲಿಕೇಶನ್ ಲಾಂಚ್ ಮಾಡೋದು, ಡೆಸ್ಕ್ಟಾಪಲ್ಲಿ ಅಪ್ಲಿಕೇಶನ್ಗೆ ಶಾರ್ಟ್ಕಟ್ ಆ್ಯಡ್ ಮಾಡೋದು, ವಾಲ್ಪೇಪರ್ ಚೇಂಜ್ ಮಾಡೋದು ಮತ್ತು ಡೆಸ್ಕ್ಟಾಪಲ್ಲಿರೋ ಐಕಾನ್ ನೇಮ್ಸ್ದು ಕಲರ್ ಚೇಂಜ್ ಮಾಡೋದಕ್ಕೆ ಚಟುವಟಿಕೆಗಳಿವೆ. ಈ ಚಟುವಟಿಕೆಗಳನ್ನು ನೀವು ಮಾಡಿ ಕಂಪ್ಯೂಟರನ್ನು ಬಳಸ್ತಾ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಫೈಲ್ ಮತ್ತು ಫೋಲ್ಡರ್ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು.